ಮ್ಯೂಸಿಯಂ ಮುಗಿಸ್ಕೊಂಡು ಪಕ್ಕದಲ್ಲಿರೋ ಕಬ್ಬನ್ ಪಾರ್ಕಿಗೆ ಹೋದ್ವಿ. ಎಂಟ್ರಿಲೇ ಟ್ರೈನ್ ನೋಡಿ ಟಿಕೆಟ್ ತೊಗೊಂಡು ಅದರೊಳಗಡೆ ಕೂತ್ಕೊಂಡು ಒಂದು ರೌಂಡ್ ಅಂತೂ ಬಂದ್ವಿ. ನೆಕ್ಸ್ಟ್ ಪಕ್ಕದಲ್ಲಿರೋ ಗೇಮ್ಸು, ಕಾರ್ ರೇಸು ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ದೇಹ ತಂಪು ಕಾಣ್ಕೊಳ್ಳೋಣ ಅಂತ ಐಸ್ ಕ್ರೀಮ್ ಕೂಡ ತೊಗೊಂಡು ತಿಂದ್ವು. ಇದೆಲ್ಲ ಆದಮೇಲೆ ಬೋಟಿಂಗ್ ಹೋಗೋಣ ಅಂತ ಬೋಟಿಂಗ್ ಕೂಡ ಹೋದವು. ಇಲ್ಲಿ ತುಂಬ ಕಡಿಮೆ ಬೆಲೆಗೆ ಮಕ್ಕಳನ್ನ ಆಟ ಆಡಿಸ್ಬೋದು, ಯಾವುದೇ ರೀತಿಯ ಗೇಮ್ಸ್ಗಳ್ನೂ ಆಡಿಸ್ಬೋದು. ಬೋಟಿಂಗ್ಗೆ 10 ಮೆಂಬರ್ಸ್ ಮಿನಿಮಮ್ ಬೇಕು ಅಂತ ಅಂದಿದ್ದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ವು. ಕೊನೆಗೂ 10 ಮೆಂಬರ್ಸ್ ಆದರೂ ಬೋಟಿಂಗ್ ಎಲ್ಲ ಹೊರಟು ಒಳಗಡೆ ಕೂತ್ಕೊಂಡಾಗಂತೂ ಜೀವ ಪಕ್ಕ ಅನ್ನೋದು, ಯಾಕಂದರೆ ಭಯ ಆಗೋದು. ಫಸ್ಟ್ ಟೈಮ್ ನಾನು ಬೋಟಿಂಗ್ ಹೋಗ್ತಾ ಇರೋದ್ರಿಂದ. ಸೊ ಅಪ್ಪು ಎಲ್ಲ ಸೈಲೆಂಟಾಗಿ ಆರಾಮಾಗಿ ಕೂತಿದ್ರು. ನಂತರ ಇಲ್ಲಿ ಬರ್ಬೇಕಾದ್ರೆ ಇದು ಬಂದುಬಿಟ್ಟು ಶಿವನ ಹೂವು ಅಂತ ಹೇಳ್ತಾರೆ ನಮ್ಮ ಕಡೆಗೆ. ಇದನ್ನೆಲ್ಲ ನೋಡ್ಕೊಂಡು ಬಂದಮೇಲೆ ಹೊಟ್ಟೆ ತುಂಬ ಹಸಿತಿತ್ತು. ಮನೆಯಿಂದನೇ ಫುಡ್ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ. ಅಲ್ಲೇ ಕೂತ್ಕೊಂಡು ಎಲ್ಲನೂ ಕೂಡ ಊಟನೂ ಮಾಡೋದು, ಸ್ವಲ್ಪ ಹೊತ್ತು ರೀಲ್ಸ್ ಕೂಡ ಮಾಡೋದು. ರೀಲ್ಸ್ ಮಾಡ್ತೀನಿ ಅಂದು ಮಕ್ಕಳು ಆಡಿಸೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಚಿಕ್ಕವರಿಂದ ದೊಡ್ಡವರವರೆಗೂ ಒಂದೇ ರೇಟ್ ಇರುತ್ತೆ, 30 ರುಪೀಸ್ ಅಷ್ಟೇ. 5 ವರ್ಷದೊಳಗಿನ ಮಕ್ಕಳಿಗೆ ಮಾತ್ರ 10 ರುಪೀಸ್ ಇರುತ್ತೆ. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ.